ಹಾಗಾದ್ರೆ ಕಾಂಗ್ರೆಸ್ಗೆ ಇದೇನು ಮೊದಲ ಅನುಭವನ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಥವಾ ಎಐಸಿಸಿಗೆ ಅಲ್ಲ? ಅಂದ್ರೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಹಿಂದೆ ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲೂ ಕೂಡ ಇದೇ ರೀತಿಯಾಗಿ ಪವರ್ ಶೇರಿಂಗ್ ಮಾಡೋದಕ್ಕೆ ಹೋಗಿ ಅಥವಾ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥ ರೀತಿಯಂತ ಮಾತುಕತೆ ಆಗಿ ಕೊನೆಗೆ ಏನೇನಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ದೀವಿ. ಆದರೆ ಕಾಂಗ್ರೆಸ್ ಇದೇ ರೀತಿಯಂಥ ಸನ್ನಿವೇಶವನ್ನು ಹಿಂದೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎದುರಿಸಿತ್ತು, ಆ ಸಂದರ್ಭದಲ್ಲಿ ಏನೇನಾಗಿದೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಕಾಂಗ್ರೆಸ್ ಹೈಕಮಾಂಡ್ನ ತೊಡೆ ನಡುಗಿಸುವ ವಿಷಯ ಯಾವುದಾದ್ರೂ ಇದ್ರೆ ಅದು ಪವರ್ ಶೇರಿಂಗ್. ಬೈ ನಾವು ಹೇಳ್ತಾ ಆಗಿರೋದು ಕೇವಲ ಕರ್ನಾಟಕದ ವಿಷಯವಲ್ಲ, ಬದಲಾಗಿ ಕಳೆದ ಒಂದು ದಶಕದಿಂದ ಕಾಂಗ್ರೆಸ್ ಮನೆಯೊಳಗಿನ ಅಧಿಕಾರದ ಯಾದವಿ ಕಲಹ ದೆಹಲಿ ದೊರೆಗಳನ್ನ ನಜ್ಜುಗುಜ್ಜಾಗಿಸಿರೋದು ಇದಕ್ಕೆ ಸಾಕ್ಷಿ. ಹಿಂದೊಮ್ಮೆ ರಾಷ್ಟ್ರೀಯ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಇಂದಿರಾ ಗಾಂಧಿ ಬಗ್ಗೆ ವ್ಯಂಗ್ಯವಾದ ಕಾರ್ಟೂನ್ ಬಂದಿತ್ತು. ಹೇ ಟೆಲ್ ಮಿ ಯುವರ್ ನೇಮ್, ಯು ಆರ್ ದಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಬರೆದಿತ್ತು. ಅಂದ್ರೆ ಹೆಸರೇ ಗೊತ್ತಿಲ್ಲದವರನ್ನ ಕೂಡ ಹೈಕಮಾಂಡ್ ಆಯ್ಕೆ ಮಾಡಿಬಿಡುವಷ್ಟು ಪವರ್ಫುಲ್ ಆಗಿತ್ತು. ಆದ್ರೆ ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಆಯ್ಕೆ, ಪಿಸಿಸಿ ಅಧ್ಯಕ್ಷರ ನೇಮಕಾತಿಗೂ 108 ಲೆಕ್ಕಾಚಾರ ಮಾಡುವಂತಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ತಿಂದ ಬಲವಾದ ಏಟೆ ಇದಕ್ಕೆ ಕಾರಣ. ಕಾಂಗ್ರೆಸ್ ಪಕ್ಷದ ಪವರ್ ಶೇರಿಂಗ್ ದುಸ್ವಪ್ನವನ್ನ ಒಂದೊಂದಾಗಿಯೇ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಕೇಸ್ ನಂಬರ್ 1, 50-50 ಒಪ್ಪಂದ ಮತ್ತು ಛತ್ತೀಸ್ಗಢದ ಹೈಡ್ರಾಮಾ. ಈ ಹಿಂದೆ 2019ರಲ್ಲಿ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದ ಸಂದರ್ಭದಲ್ಲಿ ಟಿ.ಎಸ್. ಸಿಂಗ್ ಅನ್ನೋರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಆದ್ರೆ ಅಂತಿಮವಾಗಿ ಭೂಪೇಶ್ ಬಘೇಲ್ ಅವರನ್ನ ಆಯ್ಕೆ ಮಾಡಲಾಯಿತು. ಅದು ಕೂಡ 50-50 ಒಪ್ಪಂದದಂತೆ ಆಯ್ಕೆ ಆಯ್ತು ಅನ್ನೋದು ಕೈ ಮನೆಯಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿರೋ ಮಾತು. ಮೂಲಗಳ ಪ್ರಕಾರ 2.5 ವರ್ಷವಾಗ್ತಾ ಇದ್ದಂತೆ ಟಿ.ಎಸ್. ಸಿಂಗ್ ರಾಹುಲ್ ಗಾಂಧಿ ಬಳಿ ಹಕ್ಕು ಮಂಡಿಸಿದ್ರು. ರಾಹುಲ್ ಬಘೇಲರನ್ನ ಕರೆದು ಮಾತನಾಡಿದ್ರು. ಬಘೇಲರು ಕೂಡ ಒಪ್ಪಿದ್ರು. ಇನ್ನೇನೋ 3 ದಿನಗಳ ಒಳಗೆ ಅಧಿಕಾರ ಹಸ್ತಾಂತರ ಅನ್ನೋ ಗುಸುಗುಸು ಮಾತಿನ ನಡುವೆಯೇ ಬಘೇಲ್ 3 ದಿನಗಳ ಕಾಲ ಹೈಕಮಾಂಡ್ ಸಂಪರ್ಕಕ್ಕೆ ಸಿಗಲೇ ಇಲ್ಲ. ಬಳಿಕ ಯಾವ ಶಾಸಕರು ಅಧಿಕಾರ ಹಸ್ತಾಂತರಕ್ಕೆ ಒಪ್ಪುತ್ತಿಲ್ಲ, ನಾನೇನು ಮಾಡ್ಲಿ ಅನ್ನೋ ಉತ್ತರವನ್ನ ದೆಹಲಿ ದೊರೆಗಳ ಮುಂದಿಟ್ಟು ಪೂರ್ಣ 5 ವರ್ಷ ಅಧಿಕಾರ ಅನುಭವಿಸಿದ್ರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿಬಿಡ್ತು. ಪಕ್ಷದೊಳಗಿನ ಸಿಟ್ಟೆ ಮಂಡಿಯೂರುವಂತೆ ಮಾಡಿತ್ತು. ಕೇಸ್ ನಂಬರ್ 2, ಕಾಂಗ್ರೆಸ್ನ ಮರುಭೂಮಿಯ ಬಂಡಾಯ. ಮರಳುಗಾಡಿನ ರಾಜ್ಯ ರಾಜಸ್ಥಾನದಲ್ಲೂ 2019ರಲ್ಲಿ ಸರ್ಕಾರ ರಚನೆಯಾದಾಗಿನಿಂದಲೂ ಅಧಿಕಾರದ ಕಿತ್ತಾಟ ಇದ್ದೇ ಇತ್ತು. ಕಾಂಗ್ರೆಸ್ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ರಾಜಸ್ಥಾನ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದಿದ್ದ ಸಚಿನ್ ಪೈಲಟ್ ಸಿಎಂ ಪಟ್ಟಕ್ಕೆ ಹಕ್ಕು ಮಂಡಿಸಿದ್ರು. ಆದ್ರೆ ಹೈಕಮಾಂಡ್ ಹಿರಿಯ ಅಶೋಕ್ ಗೆಹ್ಲೋಟ್ಗೆ ಪಟ್ಟ ಕಟ್ಟಿ ಯುವ ರಕ್ತದ ಸಚಿನ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿತು. ಸರ್ಕಾರ ರಚನೆಯಾದ 2 ವರ್ಷಕ್ಕೆ ಬಂಡಾಯ ಭುಗಿಲೆದ್ದು. ಸಚಿನ್ ಬಣದ 16ಕ್ಕೂ ಹೆಚ್ಚು ಶಾಸಕರು ರೆಸಾರ್ಟ್ ರಾಜಕೀಯ ಶುರು ಮಾಡಿದ್ರು. ಸಚಿನ್ ಪೈಲಟ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ರು. ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಬಳಿ ಇರುವ ಶಾಸಕರನ್ನ ನೋಡಿ ನಿಕಮ್ಮ ಅಂದ್ರೆ ಕೆಲಸಕ್ಕೆ ಬಾರದವನು ಅಂತ ಬಹಿರಂಗವಾಗಿಯೇ ಟೀಕಿಸಿದ್ರು. ಅಧಿಕಾರ ಹಸ್ತಾಂತರ ಕೊನೆಗೂ ಆಗ್ಲಿಲ್ಲ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತು ಹೋಯಿತು. ಕೇಸ್ ನಂಬರ್ 3, ಕೈ ಕಟ್ಟಿ ಹಾಕಿದ ಮಧ್ಯಪ್ರದೇಶದ ರಾಯಲ್ ಫೈಟ್. ಮಧ್ಯಪ್ರದೇಶದ ಕಾಂಗ್ರೆಸ್ ಕಥೆಯು ಇದಕ್ಕಿಂತ ಭಿನ್ನವಾಗಿಲ್ಲ. 2018ರಲ್ಲಿ ಸುಮಾರು 20 ವರ್ಷಗಳ ಬಳಿಕ ಕಾಂಗ್ರೆಸ್ ಅಧಿಕಾರಕ್ಕೇರಿದಾಗ ಅಧ್ಯಕ್ಷರಾಗಿದ್ದ ಯುವ ನಾಯಕ ರಾಜಮನೆತನದ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ಆಗೋ ಕನಸು ಕಂಡಿದ್ರು. ಆದ್ರೆ ಇನ್ನೊಂದು ರಾಜಮನೆತನದ ಹಿರಿತಲೆ ಹಾಗೂ ರಾಜೀವ್ ಗಾಂಧಿಯ ಹಳೆಯ ಸ್ನೇಹಿತ ಕಮಲ್ನಾಥ್ಗೆ ಕಾಂಗ್ರೆಸ್ ಪಕ್ಷ ಸಿಎಂ ಪಟ್ಟಕ್ಕೇರಿಸಿತು. ಸಿಂಧಿಯಾ ಹಾಗೂ ಕಮಲ್ನಾಥ್ ನಡುವಿನ ಅಸಮಾಧಾನ ಹೆಚ್ಚು ದಿನ ಶಾಂತವಾಗಿರಲಿಲ್ಲ. ಕೈ ಶಾಸಕರೇ ಆಪರೇಷನ್ಗೆ ಒಳಗಾಗಿ ಸರ್ಕಾರದ ಪತನಕ್ಕೆ ಕಾರಣವಾದ್ರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಬೇಕಾಯಿತು. ಈ ಎಲ್ಲ ಕಥೆಗಳ ಪೂರ್ಣ ಸಾರಾಂಶ ಇಷ್ಟೇ. ಎಲ್ಲೆಲ್ಲಿ ಅಧಿಕಾರ ಹಸ್ತಾಂತರವಾಗಿಲ್ವೋ ಅಲ್ಲೆಲ್ಲ ನಡೆದಿದ್ದ ಸಂಘರ್ಷವೇ ಕೊನೆಗೆ ಅಂತ್ಯವಾಗಿದ್ದ ಸೋಲಿನಲ್ಲೇ. ಈಗ ಕರ್ನಾಟಕ ಕಾಂಗ್ರೆಸ್ ರಾಜಕಾರಣ ಅಂಥದ್ದೇ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತನ್ನ ಹಳೆ ದಿನಗಳು ಮತ್ತೆ ನೆನಪಾಗ್ತಿದೆ. ಅಂದು ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ಗೆ ಹೇಳಿದ ಮಾತನ್ನ ಸಿದ್ದರಾಮಯ್ಯ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ಗೆ ಹೇಳಿದ್ದಾರೆ. ಆತ ಬೇಸಿಗೆ ಕಾಲದಲ್ಲಿ ತುಳಿದ ಕಲ್ಲನ್ನ ಮಳೆಗಾಲದಲ್ಲಿ ಕಿತ್ತು ಬಿಸಾಡಬೇಕು ಎಂಬಂತೆ ಚಿಂತಿಸುತ್ತಿರುವ ಡಿ.ಕೆ. ಶಿವಕುಮಾರ್ ಸಮಯಕ್ಕಾಗಿ ಕಾಯ್ತಿದ್ದಾರೆ.
ಆದ್ರೆ ಅಧಿಕಾರ ಹಸ್ತಾಂತರವಾಗುತ್ತಾ ಅನ್ನೋ ಪ್ರಶ್ನೆಗೆ ಯಾರೋ ಉತ್ತರ ಕೊಡುವ ಸ್ಥಿತಿಯಲ್ಲಿಲ್ಲ. ಕೈ ನಾಯಕರು ಬಾಯಲ್ಲಿ ಸಮರಸದ ಮಾತುಗಳನ್ನಾಡ್ತಿದ್ರು, ಎದೆಯೊಳಗೆ ಸಮರದ ಬೆಂಕಿ ಉಂಡೆಗೆ ಶಾಖ ಕೊಡ್ತಿದ್ದಾರೆ. 2028ರ ಕರ್ನಾಟಕ ಕುರುಕ್ಷೇತ್ರದ ಧೂಳು ಮೆಲ್ಲನೆ ಹಾರಲು ಶುರು ಮಾಡಿದೆ. ಕೈಪಡೆಗೆ ಗೆಲುವಿನ ಡಿಂಡಿಮವೋ ಧೂಳಿ ಪಟವೋ ಎಂಬುದು ಕೈ ಮನೆಯ ನಿರ್ಧಾರವೇ ನಿರ್ಧರಿಸಬೇಕಿದೆ. ಪ್ರಮೋದ್, TV9 ಬೆಂಗಳೂರು.